ಮಧ್ಯೆನೇ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಮತ್ತು ನಾಳೆ ದೆಹಲಿಯಲ್ಲಿಯೇ ವಾಸ್ತವ್ಯ ಇರ್ತಾರೆ. ಎಐಸಿಸಿ ಕಚೇರಿಯಲ್ಲಿ ಅಸ್ಸಾಂ ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗಿರೋದು. ಡಿಕೆ ಶಿವಕುಮಾರ್ ಕೂಡ ಅಸ್ಸಾಂ ಚುನಾವಣೆಯಲ್ಲಿ ವೀಕ್ಷಕರಾಗಿ ಅವರು ಕೂಡ ಅಪಾಯಿಂಟ್ ಆಗಿರೋದಲ್ಲಿ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ. ಹಾಗಾಗಿ ಇವತ್ತು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ಆ ಒಂದು ವೀಕ್ಷಕರನ್ನು ಸಭೆಗೆ ಕರೆಯಲಾಗಿತ್ತು. ಆ ಸಭೆಯಲ್ಲಿ ಇವರು ಭಾಗಿಯಾಗಿದ್ದಾರೆ. ಆ ಸಭೆನೇ ಇಂಟ್ರೆಸ್ಟಾ ಅಥವಾ ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಅವರು ಚರ್ಚೆ ಮಾಡಬಹುದಾಗುತ್ತೆ. ವಿಧಾನಸಭಾ ಚುನಾವಣೆ ಅಸ್ಸಾಂದು, ಅದ್ರ ಬಗ್ಗೆ ಬಹಳ ಚರ್ಚೆಗಳಿವೆ ಅಲ್ಲಿ. ಇದರ ಮಧ್ಯೆ ಟೈಮ್ ಸಿಕ್ಕರೆ ಅಥವಾ ಅಪಾಯಿಂಟ್ಮೆಂಟ್ ಸಿಕ್ಕರೆ ರಾಹುಲ್ ಗಾಂಧಿ ಖರ್ಗೆ ಅವರ ನೇತೃತ್ವದಲ್ಲಿ ಈಗ ಸಭೆಯಲ್ಲಿ ಒಂದು ಕಡೆ ಭಾಗಿಯಾಗಿದ್ದಾರೆ. ಇದು ಬಿಟ್ಟು ಕೂಡ ಒಂದು ವೇಳೆ ರಾಹುಲ್ ಗಾಂಧಿ ಸಿಗೋದಾದರೆ ಅವರೊಂದಿಗೂ ಕೂಡ ಚರ್ಚೆ ನಡೆಸೋರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಾಹುಲ್ ಮೈಸೂರಿಗೆ ಬಂದಿದ್ದಂಥ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದರು. ಇದೇ ವೇಳೆ ಕುರ್ಚಿ ಬಗ್ಗೆ ಕೂಡ ಮಾತನಾಡಿದ್ದಿರಬಹುದು. ಆಗ ದೆಹಲಿಗೆ ಬನ್ನಿ ಮಾತಾಡೋಣ ಅಂಥೇಳಿ ರಾಹುಲ್ ಗಾಂಧಿ ಕರೆದಿದ್ರಲ್ಲ, ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆಯಲ್ಲಿ ಭಾಗಿಯಾದಾಗೂ ಆಯಿತು. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ಅವಾಗ ಒಂದು ಚಾನ್ಸ್ ನೋಡೋಣ ಅನ್ನೋ ಒಂದು ಇದ್ರ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. Recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? First, let us see. I have come here only to meet my party leaders. Sir, is there any program with any union ministers about development of Karnataka or anything? I have some meetings. I have a important legal issue connected to irrigation projects. About some big cases are there. I am meeting some legal issue and some ministers also. Sir, recently you met Rahul Gandhi. Was there any